ಕೂಡ ಹತ್ತಿ ಎಲ್ಲ ಕತ್ತಿಗೆ ಮತ್ಯ ಕಟ್ಟಡಿ ಕತ್ತಿ ಆಯ್ತಾ ದುನಿಯಾ ತಂಗಿ ನಿನ್ನೆಯ ಪುರುಷರು ಮಧ್ಯರಾತ್ರಿ ವೇಳೆ ಸ್ಮರಿಸಿದ ಕ್ಷಣದಲ್ಲಿ ಕಾಣಿಸಿಕೊಂಡಿದ್ದಿ, ಕಂಡು ಸಂತೋಷವಾಯಿತು. ಆದರೆ ವಿಶೇಷವಾಗಿ ಕುತೂಹಲ ನನ್ನಲ್ಲಿದೆ. ನಿನ್ನ ಗಂಡಂದಿರು ಪಾಂಡವರು ಆ ಪುರುಷರು ಮಂದಿರದಲ್ಲಿ ಕ್ಷೇಮದಲ್ಲಿ ಇದ್ದಾರೆಯೇ? ಅಯ್ಯವರು ಕ್ಷೇಮದಲ್ಲಿ ಇದ್ದಾರೆ. ಮಧ್ಯರಾತ್ರಿ ಹೊತ್ತು ಬರಮಾಡಿಕೊಂಡಿದ್ದೇನೆ, ಯಾಕಂತ ಗೊತ್ತಾಗ್ಲಿಲ್ಲ. ಏನೇನು ಅಲ್ಲಮ್ಮ, ಮಗನಾದ ಮನ್ಮಥನಿಗೆ ಮದುವೆ ಮಾಡಿಸಲು ನಾನು ಹಿಂದುಳಿದಿದ್ದೇನೆ ಎಂಬುದಾಗಿ ತಿಳಿಸಿದ್ರಿಂದ 8 ದಿನದೊಳಗಾಗಿ ಮದುವೆ ಮಾಡಿಸ್ತೇನೆ ಎಂಬುದಾಗಿ ಹೆಂಡತಿ ಆದ ರುಕ್ಮಿಣಿಗೆ ಮಾತನ್ನು ಕೊಟ್ಟಿದ್ದೇನೆ. ತಿರುಗಾಡಿದೆ, ನನ್ನ ಮಗನಿಗೆ ಹುಡುಗಿ ಸಿಗ್ತದೆ ಅಂತ 7 ದಿನ ಹುಡುಕಿದ್ರು ಯೋಗ್ಯ ಕನ್ಯೆ ದೊರಕೆಯನ್ನು ಎನ್ನುವುದರಿಂದ 1 ದಿವಸ ಉಂಟು. ಆದ್ರಿಂದ ಇದಕ್ಕೆ ನೀನು ಪ್ರಯತ್ನ ಮಾಡಿ ಒಂದು ಸಂಧಾನ ಮಾಡಿ ನನ್ನ ಮಗನನ್ನು ಹುಡುಕಿ ಅಮ್ಮ. ಸಂಕಲ್ಪ ಮನದಲ್ಲಿ ಯಾವುದೇನು ಕೈಂಕರ್ಯವನ್ನು ಮಾಡುವಂತಹ ಶಕ್ತಿ ನಿನ್ನುಂಟು. ಅಂತಹದಲ್ಲಿ 7 ದಿವಸದಲ್ಲಿ ನಿನ್ನಿಂದಾದಂತಹ ಕಾರ್ಯ 1 ದಿವಸದಲ್ಲಿ ಹೆಣ್ಣಾಗಿ ನನ್ನಿಂದ ಸಾಧ್ಯವೇ? ಇದು ಬಣ್ಣದ ಮಾತಲ್ವಾ? ಅಂದ್ರೆ ಕೃಷ್ಣನ ವಿಷಯಕವಾಗಿ ಲೋಕಮುಖ ಎಲ್ಲ ತಿಳಿದಿದೆ. ನಾನು ಎಷ್ಟು ಜನರಿಗೆ ಉಪಕಾರ ಮಾಡಿದ್ದೇನೆ, ಎಷ್ಟು ಜನರ ಪ್ರಾಣ ಉಳಿಸಿದ್ದೇನೆ. ಆದ್ರೆ ಉಪಕಾರ ಪಡೆಯುತ್ತಾರೆ, ಉಪಕಾರದ ನೆನಪು ಇರುವುದಿಲ್ಲ. ಆದ್ರೆ ನಿನಗೆ ಹಾಗಲ್ಲ. ಈ ಹಿಂದೆ ತುಂಬಿದ ಹಸ್ತಿನ ಸಭೆಯಲ್ಲಿ ದುರ್ಯೋಧನ ಸೂಚನೆಯಂತೆ ದುಶ್ಯಾಸನ ನಿನ್ನ ಸೀರೆ ಸುಲಿಯುವಾಗ ಕರುಣದಿ ಕಾಯೋ ಗೋವಿಂದ ಎಂಬುದಾಗಿ ಸ್ಮರಿಸಿದವಳಲ್ಲವೇ? ಅಕ್ಷಯಾಂಬರವನ್ನು ಅನುಗ್ರಹಿಸಿದ್ದೇನೆ ಎನ್ನುವುದರಿಂದ ಆ ಉಪಕಾರ ಸ್ಮರಣೆಯಲ್ಲಿ ಇರುವುದಂತ ಆದ್ರೆ ಒಂದು ಉಪಕಾರ ನನಗೆ ಮಾಡ್ಬೇಕಮ್ಮ. ಅರ್ಥವಾಯ್ತನ್ನ. ನಚಲತಿ ಎಂಬುದಾಗಿ ಪ್ರಾಜ್ಞರು ಹೇಳಿದ್ದಾರೆ. ಪರಮಾತ್ಮನ ಸಂಕಲ್ಪವೊಂದು ಇಲ್ಲದಿದ್ದರೆ ಹುಲ್ಲು ಕಟ್ಟಿ ಕೂಡ ಆಚೆ ಈಚೆ ಅಲ್ಲಾಡುವುದಕ್ಕೆ ಸಾಧ್ಯವಿಲ್ಲವಂತೆ. ಹಾಗಾದರೆ ನಿನ್ನ ಸಂಕಲ್ಪವಿಸು, ಈ ಕಾರ್ಯವನ್ನು ನಾನು ಮಾಡಿ ಪೂರೈಸಬೇಕು ಎಂಬುದಾಗಿ ನಿನ್ನ ಆಶೀರ್ವಾದ ಹೊಂದಿದ್ದರೆ ಸಾಕನ್ನ. ಈ ಕಾರ್ಯವನ್ನು ನಾನು ಮಾಡಿ ಪೂರೈಸ್ತೇನೆ. ಪ್ರಯತ್ನ ಮಾಡು, ಫಲ ದೇವರು ಕೊಡ್ತಾರೆ.
ಆಯುಷ್ಯ ಆರೋಗ್ಯ ಸಂಪತ್ತು ಕೊಡುವಂತಂದ್ರೆ ಇಲ್ಲ ಕಷ್ಟದ ಪೂರ ದೂರ ಬಂದು ಸುಗಂಧ ಸಾಧಿಗಳು ಬರುವುದು ಪ್ರಾರ್ಥನೆ. ಅಣ್ಣ ಬನ್ನಿ ಕಟ್ಟಿ ಬರ್ಪಾ